ಓಂ ಆದಿತ್ಯಾಯ ವಿದ್ಮಹೇ ಮಾರ್ತಾಂಡಾಯ ಧೀಮಹಿ ತನ್ನ ಸೂರ್ಯ ಪ್ರಚೋದಯಾತ್. ನಮಸ್ಕಾರ ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಆಗಸ್ಟ್ 16ರಿಂದ 22ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರ ಮಹತ್ವದ ಬದಲಾವಣೆಗಳನ್ನು ತರಲಿದ್ದು ವೃತ್ತಿಯಲ್ಲಿ ಬೆಳವಣಿಗೆ ನೀವು ಕಾಣಬಹುದು. ಗುರು ಹಸ್ತದಿಂದ ಹೊರಬಂದು ಉಚ್ಚವಾಗಿ ನಿಮ್ಮ ವಾಕ್ಸ್ಥಾನದಲ್ಲಿ 2ನೇ ಮನೆಯಲ್ಲಿ ವಾಕ್ಸ್ಥಾನದಲ್ಲಿ ಇದ್ದಾಗ ನಿಮ್ಮ ಗಮನ ಎಲ್ಲ ಸ್ಪಷ್ಟ ಸಂವಹನದ ಕಡೆಗೆ ಹೆಚ್ಚಿನ ಗಮನ ಹರಿಸುವಂತೆ ಮಾಡಿಸ್ತಾನೆ ಗುರು. ಆಗಸ್ಟ್ 16ರ ನಂತರ ವಾಕ್ಸ್ಥಾನದಿಂದ ಸೂರ್ಯ ಧೈರ್ಯ ಸ್ಥಾನಕ್ಕೆ ತನ್ನ ಸ್ವಂತ ರಾಶಿಗೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಈ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ. ಯೋಚನೆ ಮಾಡಿ ಮಾತಾಡಿ. ಮತ್ತು ಗುರು ನಿಮಗೆ ಅನುಕೂಲ ಸ್ಥಾನದಲ್ಲಿ ಇರೋದ್ರಿಂದ ಧನಸ್ಥಾನದಲ್ಲಿ ನಿಮ್ಮ ಇಷ್ಟು ದಿನದ ಎಫರ್ಟ್ಗೆ ಪರಿಶ್ರಮಕ್ಕೆ ಹೊಸ ಆದಾಯದ ದಾರಿಯನ್ನು ಸೃಷ್ಟಿಸುತ್ತಾನೆ. ಕಷ್ಟಪಟ್ಟಿದ್ದಕ್ಕೂ ಒಳ್ಳೆ ಫಲಿತಾಂಶ ಜೊತೆಗೆ ಗುರುತು. ಈ ವಾರ ನಿಮಗೆ ಹಿರಿಯರಿಂದ ಮಾರ್ಗದರ್ಶನ ಸಿಗುತ್ತೆ ಮತ್ತು ಕೆಲಸದಲ್ಲಿ ಸೀನಿಯರ್ಸ್ ಕಡೆಯಿಂದ ಕೂಡ ನಿಮಗೆ ಮಾರ್ಗದರ್ಶನವು ಸಿಗೋದ್ರಿಂದ ವೃತ್ತಿಪರ ಗೊಂದಲಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತೆ. ಒಂದೇ ಸಮಯಕ್ಕೆ ಹಲವಾರು ಕೆಲಸಗಳನ್ನು ಮಾಡದೆ ಆ ಸಮಯಕ್ಕೆ ಯಾವ ಕೆಲಸ ಮೊದಲು ಮುಖ್ಯ ಆ ಕೆಲಸವನ್ನು ಗಮನವಿಟ್ಟು ಮುಗಿಸಿ. ಹಣಕಾಸಿನ ವಿಚಾರದಲ್ಲಿ ಆದಾಯ ತುಂಬಾ ಚೆನ್ನಾಗಿರುತ್ತೆ, ಆದರೆ ಬುದ್ಧಿವಂತಿಕೆಯಿಂದ ಖರ್ಚು ಮಾಡೋದು ಒಳ್ಳೆಯದು. ತರಾತುರಿಯಲ್ಲಿ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಕುಟುಂಬದವರಿಗೆ ಅಥವಾ ಸ್ನೇಹಿತರಿಗೆ ಆತುರದಿಂದ ಹಣವನ್ನು ಸಾಲವಾಗಿ ನೀಡುವುದನ್ನು ನೀವು ತಪ್ಪಿಸಬೇಕು. ಯಾವುದೇ ಕಮಿಟ್ಮೆಂಟ್ ಮಾಡುವುದನ್ನು ತಪ್ಪಿಸಿ. ಹಣಕಾಸಿನ ಪ್ರೆಷರ್ ಅಂದರೆ ಒತ್ತಡ ಎಲ್ಲ ದೂರ ಆಗ್ತಾ ಹೋಗುತ್ತೆ. ಬೇಗ ಲಾಭ ಬರುವ ಸ್ಕೀಮ್, ರಿಸ್ಕ್ ಇರುವ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಎಚ್ಚರಿಕೆಯಿಂದ ಇರಿ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಅತಿಯಾಗಿ ಯೋಚಿಸುವುದರಿಂದ ಮಾನಸಿಕ ಆಯಾಸ ಆಗಬಹುದು. ಹಾಗಾಗಿ ದಿನದಲ್ಲಿ ಸ್ವಲ್ಪ ಸಮಯ ಆದರೂ ಯೋಗ ಅಥವಾ ಧ್ಯಾನಕ್ಕಾಗಿ ಮೀಸಲಿಡಿ. ಶಾಂತವಾಗಿ ಪ್ರಕೃತಿಗೆ ಕನೆಕ್ಟ್ ಆಗಿ ಆಚೆ ವಾಕಿಂಗಿಗೆಲ್ಲ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಉಸಿರಾಟದ ಆರೋಗ್ಯ ಮತ್ತು ಗಂಟಲನ್ನು ರಕ್ಷಿಸಿಕೊಳ್ಳಿ. ಪ್ರತಿದಿನ ಹಗುರವಾದ ಉಸಿರಾಟದ ವ್ಯಾಯಾಮ ಮಾಡಿ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಮನೆಯಲ್ಲಿ ಮಾತುಕತೆಯ ಸಮಯದಲ್ಲಿ ಮೃದುವಾಗಿ ಮತ್ತು ಯೋಚಿಸಿ ಮಾತಾಡಿ. ಅದರಿಂದ ಸಣ್ಣ ತಪ್ಪು ತಿಳುವಳಿಕೆಗಳೇನೂ ಆಗಲ್ಲ. ವಾರದ ದ್ವಿತೀಯಾರ್ಧವು ನಿಮ್ಮ ಸಂಗಾತಿ ಅಥವಾ ಕುಟುಂಬದವರೊಂದಿಗೆ ಹೆಚ್ಚು ಪ್ರೀತಿಯ ಮತ್ತು ಬೆಂಬಲದ ವಾತಾವರಣವನ್ನು ತರುತ್ತದೆ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಅತಿಯಾದ ಯೋಚನೆಗಳಿಂದ ಗಮನ ಬೇರೆ ಕಡೆಗೆ ಸೆಳೆಯಬಹುದು. ಈ ವಾರ ನೀವು ಏಕಾಗ್ರತೆಯನ್ನು ರೂಢಿಸಿಕೊಳ್ಳುವುದು ಬಹಳ ಮುಖ್ಯ. ಏನೇ ಡೌಟ್ಸ್ ಇದ್ದರೂ ಕೂಡ ಗುರುಗಳ ಅಂದರೆ ಮೆಂಟರ್ಸ್, ಟೀಚರ್ಸ್ ಹತ್ರ ಸಲಹೆ ಪಡೆಯೋದರಿಂದ ಕಠಿಣವಾದ ಗೊಂದಲಗಳು ಸುಲಭವಾಗಿ ಬಗೆಹರಿಯುತ್ತೆ. ಪರಿಹಾರ ಬಂದು ನಿಮ್ಮ ರಾಶ್ಯಾಧಿಪತಿ ಬುಧ ಆಗಿರೋದ್ರಿಂದ ಓಂ ಬುಧಾಯ ನಮಃ ಅಂತ ಮಂತ್ರವನ್ನು 21 ಬಾರಿ ಜಪಿಸಿ. ಮಿಥುನ ರಾಶಿಯವರು ಈ ಮಂತ್ರವನ್ನು ಹೇಳ್ಕೊಂಡ್ರೆ ಒಳ್ಳೆಯದು. ಗಣೇಶನಿಗೆ ಗರಿಕೆ ಸಮರ್ಪಿಸಿ. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ. ಮತ್ತು ಪ್ರತಿದಿನ ಕಣ್ಣಿಗೆ ಕಾಣಿಸೋ ದೇವರು ಅಂದರೆ ಸೂರ್ಯನಿಗೆ ಪ್ರತಿದಿನ ನಮಸ್ಕಾರಗಳನ್ನು ಮಾಡುತ್ತಾ ಶುದ್ಧ ನೀರನ್ನು ಅರ್ಪಿಸಿ. ಮತ್ತು ಮನೆಯ ಹತ್ರ ಇರುವ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ. ನಿಮ್ಮ ರಾಶಿಯಲ್ಲೇ ಕುಜ ಇರೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ. ನಮ್ಮ ಚಾನಲ್ನ ವೀಕ್ಷಕರೆಲ್ಲರಿಗೂ ಮಂಗಳಗೌರಿ ವ್ರತ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಭಕ್ತಿಪೂರ್ವಕ ಶುಭಾಶಯಗಳು. ಆ ಲಕ್ಷ್ಮೀದೇವಿ ನಿಮಗೆ ಸಿರಿ ಸಂಪತ್ತು, ಐಶ್ವರ್ಯ, ನೆಮ್ಮದಿ, ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.